ಬ್ಯಾಕ್ ಟು ಅನದರ್ ವಿಡಿಯೋ ಫ್ರಮ್ ಬಯೋಸ್ಟಡಿ ಮೇಡ್ ಈಸಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಳ್ತಿರುವಂತಹ ಟಾಪಿಕ್ ಯಾವುದು ಅಂತಂದರೆ, ಸೊ ರಿಮೈನಿಂಗ್ ಟಾಪಿಕ್ ಏನಿತ್ತು ಲೊಕೊಮೋಷನ್ ಆ್ಯಂಡ್ ಮೂಮೆಂಟ್ಸ್ ಚಾಪ್ಟ್ರಿಂದ, ದಟ್ ಈಸ್ ಸ್ಕೆಲೆಟಲ್ ಸಿಸ್ಟಮ್. ಅದಾದ ನಂತರ ಅಬೌಟ್ ಜಾಯಿಂಟ್ಸ್, ಅದಾದ ನಂತರ ಡಿಸಾರ್ಡರ್ಸ್ ಆಫ್ ಮಸ್ಕ್ಯುಲರ್ ಆ್ಯಂಡ್ ಸ್ಕೆಲೆಟಲ್ ಸಿಸ್ಟಮ್. ಸೊ ಇದಿಷ್ಟು ಟಾಪಿಕ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನಾವೀಗಾಗಲೇ ಹ್ಯೂಮನ್ ಫಿಸಿಯಾಲಜಿಯ ಬೇರೆ ಬೇರೆ ಚಾಪ್ಟರ್ಗಳ ಮೇಲೆ ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಆಗಿದೆ. ಸೊ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಆ ಒಂದು ವೀಡಿಯೋಸ್ಗಳನ್ನು ನೋಡಬಹುದು. ಆ್ಯಂಡ್ ಇದರ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಬಗ್ಗೆ, ಅದಾದ ನಂತರ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್, ಆ್ಯಕ್ಟಿನ್, ಮಯೋಸಿನ್ ಬಗ್ಗೆ ಹಾಗೂ ಸಾರ್ಕೋಮಿಯರ್ನ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ನಾವು ಲಾಸ್ಟ್ ವೀಡಿಯೋಸ್ಗಳಲ್ಲಿ ತಿಳ್ಕೊಂಡಿದ್ವಿ. ಓಕೆ, ಸೊ ನಾವು ವಿ ಆರ್ ಮೂವಿಂಗ್ ಟುವರ್ಡ್ಸ್ ದ ಫರ್ದರ್ ಪಾರ್ಟ್, ದಟ್ ಈಸ್ ಅಬೌಟ್ ಸ್ಕೆಲೆಟಲ್ ಸಿಸ್ಟಮ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನೌ. ಸೊ ಸ್ಕೆಲೆಟಲ್ ಸಿಸ್ಟಮಲ್ಲಿ ಡಿವಿಷನ್ಸನ್ನು ಯಾವುದು ಅಂತಂದರೆ, ಒಂದು ಏಕ್ಜಿಯಲ್ ಸ್ಕೆಲಿಟನ್. ಓಕೆ, ಸೊ ಏನು ಹ್ಯಾಂಡ್ಸ್. ಓಕೆ, ಸೊ ಹ್ಯಾಂಡ್ಸ್ ಆಗಿರಬಹುದು. ಅದಾದ ನಂತರ ಲೆಗ್ಸ್. ಓಕೆ, ಸೊ ಈ ಪಾರ್ಟ್ ಏನಿದಾವಲ್ವಾ, ಸೊ ಬ್ಲೂ ಕಲರಲ್ಲಿ ತೋರಿಸಿದ್ದೀನಲ್ಲ, ಸೊ ದಿಸ್ ಈಸ್ ಅಪೆಂಡಿಕ್ಯುಲರ್ ಸ್ಕೆಲಿಟನ್. ಸೊ ಗ್ರೀನ್ ಕಲರಲ್ಲಿ ತೋರಿಸಿರುವಂತಹದ್ದು ಏಕ್ಜಿಯಲ್ ಸ್ಕೆಲಿಟನ್. ಓಕೆ, ಸೊ ದಿಸ್ ಈಸ್ ಏಕ್ಜಿಯಲ್ ಸ್ಕೆಲಿಟನ್. ಆಯಿತಾ, ನಾವು ಏಕ್ಜಿಯಲ್ ಸ್ಕೆಲಿಟನ್ ಬಗ್ಗೆ ಡೀಟೇಲ್ಡ್ ಆಗಿ ನೋಡೋಣ. ಸೊ ಏಕ್ಜಿಯಲ್ ಸ್ಕೆಲಿಟನಲ್ಲಿ ಅರೌಂಡ್ 80 ಬೋನ್ಸ್ ಇರುತ್ತೆ. ಓಕೆ, ಸೊ ಅರೌಂಡ್ 80 ಬೋನ್ಸ್ ಆಫ್ ದ ಬಾಡಿ. ಸೊ ಟೋಟಲ್ ಬೋನ್ಸ್ ಇರುವಂಥದ್ದು 206 ಬೋನ್ಸ್. ಓಕೆ, ಸೊ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಬಾಡಿಯಲ್ಲಿರುವಂಥ ಬೋನ್ಸು 206 ಬೋನ್ಸ್. ಓಕೆ, ಸೊ ಇದರಲ್ಲಿ ನಾವು ಏಕ್ಜಿಯಲ್ ಮತ್ತು ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಅಂತ ಎರಡು ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ ಏಕ್ಜಿಯಲ್ ಸ್ಕೆಲಿಟನನ್ನು ನೋಡ್ತಾ ಇದ್ವಿ, ಅದರಲ್ಲಿ 80 ಬೋನ್ಸ್ ಇದೆ. ಪಾರ್ಟ್ಸ್ ಯಾವ್ದು ಹೇಳಿದೆ ನಾನು? ಸ್ಕಲ್, ವರ್ಟಿಬ್ರಲ್ ಕಾಲಮ್, ಅದಾದ ನಂತರ ಸ್ಟರ್ನಮ್ ಆ್ಯಂಡ್ ರಿಬ್ಸ್. ಓಕೆ, ಸೊ ಸ್ಟರ್ನಮ್ ಆ್ಯಂಡ್ ರಿಬ್ಸ್. ಸೊ ನಾವು ಫಸ್ಟ್ ಸ್ಕಲ್ ಬಗ್ಗೆ ನೋಡೋಣ. ಸೊ ಸ್ಕಲ್ಲಲ್ಲಿ ನೋಡಿ ನಮಗೆ 2 ಸೆಟ್ಸ್ ಆಫ್ ಬೋನ್ಸ್ ಇದೆ. ಓಕೆ, ಸೊ ಯಾವ್ದು ಅಂತಂದರೆ ನೋಡಿ, ಕ್ರೇನಿಯಲ್ ಮತ್ತು ಫೇಶಿಯಲ್ ಅಂತ ಹೇಳಿ. ಓಕೆ, ಸೊ ದೀಸ್ ಆರ್ ದ ಬೋನ್ಸ್ ಆಫ್ ಸ್ಕಲ್. ಓಕೆ, ಸೊ ಇದಿಷ್ಟು ಸ್ಕಲ್ನ ಬೋನ್ಗಳು. ಓಕೆ, ಸೊ ಅದರ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಸೊ ಕ್ರೇನಿಯಲಲ್ಲಿ 8 ಬೋನ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ದಟ್ ಈಸ್ ಕ್ರೇನಿಯಮ್ ಅಂತಂದರೆ ತಲೆ ಬುರುಡೆ. ಓಕೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಒನ್. ಓಕೆ, ಸೊ ದಿಸ್ ಈಸ್ ಕ್ರೇನಿಯಲ್. ಆಯಿತಾ, ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರುವಂಥದ್ದು ದೀಸ್ ಆರ್ ಫೇಶಿಯಲ್ ಬೋನ್ಸ್. ಓಕೆ, ಸೊ ಇದು ಫೇಶಿಯಲ್ ಬೋನ್, ಮುಖದ ಬೋನ್ಸ್ಗಳು. ಇದು ಕ್ರೇನಿಯಲ್ ಬೋನ್ ಅಂತಂದರೆ ತಲೆ ಬುರುಡೆ. ಓಕೆ, ಇನ್ನು ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ನೋಡಿ, ಹಯಾಯ್ಡ್ ಬೋನ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಕಾಣಿಸ್ಬಹುದು, ರೈಟ್. ಸೊ ಇಲ್ಲಿ ಒಂದು ಬೋನ್ ಕಾಣಿಸ್ತಾ ಇದೆಯಲ್ಲ ಕುತ್ತಿಗೆ ಹತ್ರ, ಸೊ ಇದು ಹಯಾಯ್ಡ್ ಬೋನ್ ಇರುತ್ತೆ. ಇಟ್ಸ್ ಅ ಯು ಶೇಪ್ಡ್. ಓಕೆ, ಸೊ ಇದು ಒಂದೇ ಒಂದು ಬೋನ್ ಅಂತಂದರೆ, ಇವಾಗ ನಾವು ಬೋನ್ ಅಂದರೆ ಬಹಳಷ್ಟು ಬೋನ್ಸ್ಗಳು ಸೇರ್ಕೊಂಡ್ಬಿಟ್ಟು ಒಂದು ಸ್ಟ್ರಕ್ಚರ್ನ ಫಾರ್ಮ್ ಮಾಡೈತೆ, ಹೌದಾ? ಸೊ ಇಲ್ಲಿ ಕಾಣಿಸ್ತಾ ಇರುವಂಥ ಬೋನು, ಇಟ್ ಈಸ್ ದ ಸಿಂಗಲ್ ಬೋನ್, ಒಂದೇ ಒಂದು ಬೋನ್ ಪ್ರೆಸೆಂಟ್ ಇದೆ ಎಟ್ ದ ಬೇಸ್ ಆಫ್ ಬಕಲ್ ಕ್ಯಾವಿಟಿ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಸ್ಕಲ್. ಓಕೆ, ಇನ್ನು ನೆಕ್ಸ್ಟ್ ಮಿಡಲ್ ಇಯರಲ್ಲಿ ಇರುವಂತಹ 3 ಬೋನ್ಸ್ಗಳು. ಓಕೆ, ಸೊ ಮಿಡಲ್ ಇಯರ್ ಕಿವಿಯಲ್ಲಿ ಇರುವಂತಹ 3 ಬೋನ್ಸ್, ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದು ಅಂತಂದರೆ ಮೇಲಿಯಸ್, ಇನ್ಕಸ್ ಆ್ಯಂಡ್ ಸ್ಟೇಪಿಸ್. ಓಕೆ, ಸೊ ಮೇಲಿಯಸ್, ಇನ್ಕಸ್, ಸ್ಟೇಪಿಸ್, ಈ 3 ಬೋನ್ಸನ್ನು ಸೇರಿಸಿ ಏನಂತ ಕರೀತಾರೆ? ಇಯರ್ ಆಸಿಕಲ್ಸ್ ಅಂತ ಕರೀತಾರೆ. ಓಕೆ, ಸೊ ಕಿವಿಯಲ್ಲಿರುವಂತಹ 3, ಮಿಡಲ್ ಇಯರಲ್ಲಿ ಇರುವಂತಹ 3 ಬೋನ್ಸ್ ಯಾವುದು? ಮೇಲಿಯಸ್, ಇನ್ಕಸ್ ಆ್ಯಂಡ್ ಸ್ಟೇಪಿಸ್. ಓಕೆ, ಸೊ ಅದರಲ್ಲಿ ಸ್ಟೇಪಿಸ್ ಅನ್ನುವಂಥದ್ದು ಸ್ಮಾಲೆಸ್ಟ್ ಬೋನ್ ಇನ್ ದ ಬಾಡಿ. ಓಕೆ, ಸೊ ಸ್ಟೇಪಿಸ್ ಅನ್ನುವಂಥದ್ದು ದೇಹದ ಅತ್ಯಂತ ಚಿಕ್ಕ ಮೂಳೆ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಟಿಬ್ರಲ್ ಕಾಲಮ್. ಸೊ ವರ್ಟಿಬ್ರಲ್ ಕಾಲಮಲ್ಲಿ ನಮಗೆ 26 ಈ ರೀತಿಯಾಗಿ ಅರೇಂಜ್ ಆಗಿರುವಂತಹ ವರ್ಟಿಬ್ರೆಗಳು ಕಾಣಿಸುತ್ತೆ. ಓಕೆ, ಸೊ ಈ ರೀತಿಯಾಗಿ 26 ಇದೆ. ಓಕೆ, ಸೊ ಆಲ್ ಅಲಾಂಗ್ ದ ವರ್ಟಿಬ್ರಲ್ ಕಾಲಮ್ ಈ ರೀತಿ 26 ವರ್ಟಿಬ್ರೆಗಳಿದೆ, ರೈಟ್. ಇನ್ನು ನೆಕ್ಸ್ಟ್ ಕಾಲಮಲ್ಲಿ ನಮಗೆ 7 ಸರ್ವೈಕಲ್ ಇದೆ. ಓಕೆ, ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಲ್ವಾ, ಸೊ ಈ 7 ಇರುವಂತಹದ್ದು ಸರ್ವೈಕಲ್ ವರ್ಟಿಬ್ರಾ. ನೆಕ್ಸ್ಟ್ ಉಳಿದಿರುವಂತಹದ್ದು ನೋಡಿ. ಓಕೆ, ಸೊ ಉಳಿದಿರುವಂಥ 12, ಸೊ 7 ಸರ್ವೈಕಲ್ ವರ್ಟಿಬ್ರಾ, 12 ಥೊರಾಸಿಕ್ ವರ್ಟಿಬ್ರಾ. ಓಕೆ, ಅಂತಂದರೆ ಚೆಸ್ಟ್ ರೀಜನಲ್ಲಿ ಇರುವಂತಹ ವರ್ಟಿಬ್ರೆಗಳು, ದಟ್ ಈಸ್ ಥೊರಾಸಿಕ್ ವರ್ಟಿಬ್ರಾ. ನೆಕ್ಸ್ಟ್ ಲಂಬಾರ್ ವರ್ಟಿಬ್ರಾಗಳು 5 ಇರುತ್ತೆ. ಓಕೆ, ಸೊ ಹಿಯರ್ 5 ಲಂಬಾರ್ ವರ್ಟಿಬ್ರಾ. ಇನ್ನು ನೆಕ್ಸ್ಟ್ ಲಾಸ್ಟಲ್ಲಿ ನೋಡಿ ಒಂದು ಫ್ಯೂಸ್ಡ್. ಓಕೆ, ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಈಸ್ ದ ಸ್ಯಾಕ್ರಮ್ ಅಥವಾ ಸ್ಯಾಕ್ರಲ್ ವರ್ಟಿಬ್ರಾ ಆ್ಯಂಡ್ ಕಾಕಿಜಿಯಲ್ ವರ್ಟಿಬ್ರಾ. ಓಕೆ, ಸೊ ಇಲ್ಲಿ ನಿಮಗೆ ಕಾಕಿಕ್ಸ್ ಕಾಣ್ತಾ ಇದೆಯಲ್ಲ, ಸೊ ಈ ಕಾಕಿಕ್ಸು ಮತ್ತು ಸ್ಯಾಕ್ರಮ್ ಎರಡೂ ಫ್ಯೂಸ್ ಆಗಿರುತ್ತೆ. ಓಕೆ, ಸೊ ಬಟ್ ಇವೆರಡು ಬೇರೆ ಬೇರೆ, ಎರಡು ಫ್ಯೂಸ್ ಆಗಿರುತ್ತೆ. ಸೊ ಟೋಟಲ್ ಆಗಿ ಎಷ್ಟಾಯಿತು ವರ್ಟಿಬ್ರೆಗಳು? ದೇರ್ ಆರ್ 26 ವರ್ಟಿಬ್ರಾ. ಸೊ ನೆನ್ಪಿಟ್ಕೊಳ್ಳಿ, 7 ಸರ್ವೈಕಲ್, 12 ಥೊರಾಸಿಕ್, ಲುಂಬಾರ್ 5, ಸ್ಯಾಕ್ರಮ್ 1, ಅದಾದ ನಂತರ ಕಾಕಿಕ್ಸ್ ಅಥವಾ ಕಾಕಿಜಿಯಲ್ 1. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಸ್ಟರ್ನಮ್. ಓಕೆ, ಸೊ ಸ್ಟರ್ನಮ್ ಅನ್ನುವಂಥದ್ದು ಇಟ್ಸ್ ಅ ಫ್ಲ್ಯಾಟ್ ಬೋನ್ ಇನ್ ದ ವೆಂಟ್ರಲ್ ಮಿಡ್ ಲೈನ್ ಆಫ್ ದ ಥೊರಾಕ್ಸ್. ಅಂತಂದರೆ ನಮಗೆ ಈ ರೀತಿಯಾಗಿ ನಾನು ನಿಮ್ಗೆ ಇಲ್ಲಿ ತೋರಿಸಿದ್ನಲ್ವಾ, ಸೊ ಇಲ್ಲಿ ನೀವು ನೋಡಬಹುದು. ಲೆಟ್ ಮಿ ಶೋ. ಎಸ್, ಹಿಯರ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ಮಿಡಲಲ್ಲಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಟರ್ನಮ್. ಓಕೆ, ಸೊ ಇದನ್ನೇ ನಾವು ಸ್ಟರ್ನಮ್ ಅಂತ ಕರಿತೀವಿ. ದಟ್ ಈಸ್ ಪ್ರೆಸೆಂಟ್ ಇನ್ ದ ವೆಂಟ್ರಲ್ ಸೈಡ್ ಆಫ್ ದ ಥೊರಾಕ್ಸ್. ಓಕೆ, ಇನ್ನು ನೆಕ್ಸ್ಟ್ 12 ಪೇರ್ ಆಫ್ ರಿಬ್ಸ್ ಇದೆ. ಓಕೆ, ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ದೀಸ್ ಆರ್ ರಿಬ್ಸ್.
ರೈಟ್. ಸೊ ಇವುಗಳು ರಿಬ್ಸ್. ಓಕೆ, ಸೊ ಈ ರೀತಿಯಾಗಿ ಎಷ್ಟು ಪೇರ್ಸ್ ಇದೆ ನೋಡಿ, 1 2 3 4 5 6 7 8 9 10 11 and 12. ಸೊ ಹಿಯರ್ ದೇ ಆರ್ ಪ್ರೆಸೆಂಟ್. ಓಕೆ, ಸೊ 11 and 12 ವರ್ಟಿಬ್ರೆಗಳು ಪ್ರೆಸೆಂಟ್ ಇದೆ. ಓಕೆ, ಸೊ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಯಾವ್ದು ನೋಡಬೇಕು ಅಂತಂದರೆ ನೋಡಿ, ಇದರಲ್ಲಿ ಅಗೇನ್ ಡಿಫ್ರೆನ್ಷಿಯೇಟ್ ಆಗಿದೆ. ಯಾವ್ದು ಅಂತಂದರೆ ನೋಡಿ, 7 ಪೇರ್ಸ್ ಆಫ್ ರಿಬ್ಸ್ ಏನಿದೆ, ಸೊ ಇಲ್ಲಿವರೆಗೂ 7ವರೆಗೂ ಏನಿದಾವಲ್ವ, ಸೊ ದೀಸ್ ಆರ್ ಟ್ರೂ ರಿಬ್ಸ್. ಓಕೆ, ಸೊ ಇವುಗಳನ್ನು ಟ್ರೂ ರಿಬ್ಸ್ ಅಂತ ಕರಿತೀವಿ. ಯಾಕೆ ಟ್ರೂ ರಿಬ್ಸ್ ಅಂತ ಕರಿತೀವಿ ಅಂದರೆ ನೋಡಿ, ಇವುಗಳು ಡಾರ್ಸಲ್ ಸೈಡ್ ಹಿಂದೆ ವರ್ಟಿಬ್ರಲ್ ಕಾಲಮಿಗೆ ಅಟ್ಯಾಚ್ ಆಗಿದೆ. ಓಕೆ, ಸೊ ಅವುಗಳು ಹಿಂದೆ ವರ್ಟಿಬ್ರಲ್ ಕಾಲಮಿಗೆ ಅಟ್ಯಾಚ್ ಆಗಿರುತ್ತೆ, ಮುಂದೆ ಸ್ಟರ್ನಮಿಗೆ ಅಟ್ಯಾಚ್ ಆಗಿದೆ. ಓಕೆ, ಸೊ ಹಿಂದೆ ವರ್ಟಿಬ್ರಲ್ಗೆ ಅಟ್ಯಾಚ್ ಆಗಿದೆ ಅಂದರೆ ಬೆನ್ನು ಮೂಳೆಯನ್ನು ಅಂತ ಕರಿತೀವಿ ನಾವು, ದಟ್ ಈಸ್ ವರ್ಟಿಬ್ರಲ್ ಕಾಲಮ್, ಅದಕ್ಕೆ ಅಟ್ಯಾಚ್ ಆಗಿದೆ. ಮುಂದೆ ಈ ಸ್ಟರ್ನಮಿಗೆ ಅಟ್ಯಾಚ್ ಆಗಿದೆ. ಓಕೆ, ಸೊ ಯಾವ ಒಂದು ರಿಬ್ಸ್ಗಳು ವರ್ಟಿಬ್ರಾಗೆ ಡಾರ್ಸಲ್ ಸೈಡಿಂದ ಸ್ಟರ್ನಮಿಗೆ ವೆಂಟ್ರಲ್ ಸೈಡಿಂದ ಅಟ್ಯಾಚ್ ಆಗಿರುತ್ತೆ ಅವುಗಳನ್ನು ಟ್ರೂ ರಿಬ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನಮಗೆ 3 ಪೇರ್ಸ್ಗಳು ಫಾಲ್ಸ್ ರಿಬ್ಸ್ ಅಂತ ಕರಿತೀವಿ ನಾವು. ಓಕೆ, ದಟ್ ಈಸ್ 8 9 10 ಏನಿದಾವಲ್ವ, ಸೊ ಈ 3ನ್ನ ನಾವು ಫಾಲ್ಸ್ ರಿಬ್ಸ್ ಅಂತ ಕರಿತೀವಿ. ವೈ? ಬಿಕಾಸ್ ಇವುಗಳು ಡೈರೆಕ್ಟಾಗಿ ಸ್ಟರ್ನಮ್ ಜೊತೆ ಅವುಗಳು ಅಟ್ಯಾಚ್ ಆಗಿಲ್ಲ. ವೈ? ಬಿಕಾಸ್ ನೋಡಿ, ಇವುಗಳು 7th ಡೈರೆಕ್ಟಾಗಿ ಇಲ್ಲಿವರೆಗೂ ಅಟ್ಯಾಚ್ ಆಗಿತ್ತು. ಬಟ್ 8th ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿಗೆ ಅದು ಸ್ಟಾಪ್ ಆಗ್ತಾ ಇದೆ. ಓಕೆ, ಅಲ್ಲಿ ಜಸ್ಟ್ ಚೇಂಜ್ ದ ಕಲರ್. ಸೊ 8th ಏನಾಗ್ತಿದೆ ನೋಡಿ, ಇಲ್ಲಿಗೆ ಸ್ಟಾಪ್ ಆಗಿದೆ ಅದು. ಹೌದಾ? ಸೊ 8th 9th ಆ್ಯಂಡ್ 10thಗಳು. ಓಕೆ, ಸೊ ಅವುಗಳು ಏನಾಗಿದೆ ಅಂತಂದರೆ ಅವುಗಳು ಫ್ಯೂಸ್ ಆಗಿದೆ. ಓಕೆ, ಸೊ ಇಲ್ಲಿ ಫ್ಯೂಸ್ ಆಗಿಬಿಟ್ಟು ಆ್ಯಂಡ್ ದೆನ್ ದೇ ಹ್ಯಾವ್ ಜಾಯಿನ್ಡ್ ಟು ದ ಸ್ಟರ್ನಮ್. ಸೊ ಹಾಗಾಗಿ ಅವುಗಳು ಫಾಲ್ಸ್ ರಿಬ್ಸ್. ಯಾವ್ದು? 8th 9th 10th. ಓಕೆ, ಸೊ 7 ಟ್ರೂ ರಿಬ್ಸ್, 3 ಫಾಲ್ಸ್ ರಿಬ್ಸ್. ಇನ್ನು ಉಳಿದಿರುವಂತಹ 11th ಆ್ಯಂಡ್ 8th ಏನಿದೆ ಅವುಗಳನ್ನು, ಲಾಸ್ಟ್ 2 ರಿಬ್ಸ್ ಏನಿದಾವಲ್ವ, ಸೊ ಅವುಗಳನ್ನು ಫ್ಲೋಟಿಂಗ್ ರಿಬ್ಸ್ ಅಂತ ಕರಿತೀವಿ. ಫ್ಲೋಟಿಂಗ್ ಅಂತಂದರೆ ತೇಲುವಂಥದ್ದು. ಯಾಕೆ ಅಂತಂದರೆ ನೀವಿಲ್ಲಿ ನೋಡಬಹುದು, ಸಿ ಹಿಯರ್. ಸೊ ಇಲ್ಲಿ ಒಂದು ಬೋನ್ ನಿಮಗೆ ಕಾಣಿಸ್ತಾ ಇದ್ದಾವಲ್ವ, ಸೊ ದೀಸ್ ಬೋನ್ಸ್ ಇವುಗಳು ಹಿಂದೆ ವರ್ಟಿಬ್ರಾಗ್ ಅಟ್ಯಾಚ್ ಆಗಿದೆ, ಆದರೆ ಸ್ಟರ್ನಮಿಗೆ ಇವುಗಳು ಬಂದು ಈ ರೀತಿಯಾಗಿ ಅಟ್ಯಾಚ್ ಆಗೇ ಇಲ್ಲ. ರೈಟ್, ಸೊ ಅವುಗಳು ಅಟ್ಯಾಚ್ ಆಗೇ ಇಲ್ಲ. ಹಾಗಾಗಿ ಅವುಗಳನ್ನು ನಾವು ಫ್ಲೋಟಿಂಗ್ ರಿಬ್ಸ್ ಅಂತ ಕರಿತೀವಿ. ಯಾವುದು? 11th ಹಾಗೂ 12th. ಓಕೆ, ಸೊ 11th ಆ್ಯಂಡ್ 12th ಆರ್ ಫ್ಲೋಟಿಂಗ್ ರಿಬ್ಸ್. ಇನ್ನು ಈ ರಿಬ್ಸ್ಗಳು ಹಾಗೂ ಥೊರಾಸಿಕ್ ವರ್ಟಿಬ್ರೆ, ಹಿಂದೆಯಿಂದ ಇರುವಂಥ ವರ್ಟಿಬ್ರಲ್ ಕಾಲಮಲ್ಲಿರೋ ಈ ಥೊರಾಸಿಕ್ ವರ್ಟಿಬ್ರೆ, ರೈಟ್, ಆ್ಯಂಡ್ ದೆನ್ ಸ್ಟರ್ನಮ್ ಎಲ್ಲ ಸೇರ್ಕೊಂಡ್ಬಿಟ್ಟು ದೇ ಫಾರ್ಮ್ ದ ರಿಬ್ ಗೇಜ್. ಓಕೆ, ನಾವು ಎದೆಗೂಡು ಅಂತ ಏನು ನಾವು ಕರಿತೀವಿ, ದಿಸ್ ಈಸ್ ದ ರಿಬ್ ಗೇಜ್. ಓಕೆ, ಸೊ ಇದ್ರ ಒಳಗಡೆನೇ ಲಂಗ್ಸ್ ಆರ್ ಸಿಚುವೇಟೆಡ್. ಇದ್ರ ಒಳಗಡೆ ಲಂಗ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ದಿಸ್ ಈಸ್ ಅಬೌಟ್ ದ ಎಗ್ಜೆಲ್ ಸ್ಕೆಲಿಟನ್. ಓಕೆ, ನೆಕ್ಸ್ಟ್ ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಬಗ್ಗೆ ನೋಡೋದಾದರೆ, ಸೊ ಇದರಲ್ಲಿ ನಾನು ಏನು ಹೇಳಿದೆ, ಕೈ ಹಾಗೂ ಕಾಲು. ಹೌದಾ? ಸೊ ದಿಸ್ ಪಾರ್ಟ್, ರೈಟ್, ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಓಕೆ, ಸೊ ಈ ಪಾರ್ಟನ್ನು ನಾವು ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಅಂತ ಕರಿತೀವಿ. ಸೊ ಅಪೆಂಡಿಕ್ಯುಲರ್ ಸ್ಕೆಲಿಟನಲ್ಲಿ ನಾವು ಲಿಂಬ್ಸ್ ಬಗ್ಗೆ ನೋಡೋದ್ರಲ್ಲಿ ಪ್ರತಿಯೊಂದು ಲಿಂಬಲ್ಲೂ ಕೂಡ 30 ಬೋನ್ಸಿಂದ ಅದು ಮಾಡಲ್ಪಟ್ಟಿರುತ್ತೆ. ಓಕೆ, ಫಸ್ಟ್ ಕೈಯ ಬೋನ್ಸನ್ನು ನೋಡೋಣ. ಓಕೆ, ದಟ್ ಈಸ್ 4 ಲಿಂಬ್. ರೈಟ್, ಸೊ 4 ಲಿಂಬನ್ನ ಬೋನ್ಸನ್ನು ನೋಡೋದಾದರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ದಿಸ್ ಈಸ್ ಹ್ಯೂಮರಸ್. ಓಕೆ, ಸೊ ಕೈಯ ಬೋನ್ ಇದು ಹ್ಯೂಮರಸ್, ಆ್ಯಂಡ್ ದೆನ್ ರೇಡಿಯಸ್. ಓಕೆ, ಆ್ಯಂಡ್ ದೆನ್ ಅಲ್ನಾ. ಓಕೆ, ಸೊ ಹ್ಯೂಮರಸ್, ರೇಡಿಯಸ್, ಅಲ್ನಾ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಏನು ಕಾಣಿಸ್ತಾ ಇದ್ದಾವಲ್ಲ, ಸೊ ದೀಸ್ ಆರ್ ಕಾರ್ಪೆಲ್ಸ್. ಅದಾದ ನಂತರ ಇಲ್ಲಿ ನಿಮಗೆ ಅಂಗೈಯಲ್ಲಿ ಏನು ಇರುತ್ತಲ್ವ, ಸೊ ಅಂಗೈಯಲ್ಲಿ ಇರುವಂಥ ಬೋನ್ಸ್ಗಳನ್ನು ಮೆಟಾಕಾರ್ಪೆಲ್ಸ್ ಅಂತ ಕರಿತೀವಿ. ಹಾಗೂ ಬೆರಳುಗಳೇನಿದಾವಲ್ವ, ಸೊ ಬೆರಳುಗಳಲ್ಲಿರೋ ಡಿಜಿಟ್ಸನ್ನು ಫ್ಯಾಲೆಂಜಸ್ ಅಂತ ಕರಿತೀವಿ. ಓಕೆ, ಸೊ ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪೆಲ್ಸ್, ಮೆಟಾಕಾರ್ಪೆಲ್ಸ್ ಆ್ಯಂಡ್ ಫ್ಯಾಲೆಂಜಸ್. ಓಕೆ, ಸೊ ಅವುಗಳ ನಂಬರನ್ನು ಇಲ್ಲಿ ಕೊಟ್ಟಿದ್ದಾರೆ, ಯು ಕ್ಯಾನ್ ನೋಟ್ ಡೌನ್. ಓಕೆ, ಸೊ ಟೋಟಲ್ ಆಗಿ ನಮಗೆ ಪ್ರತಿಯೊಂದು ಲಿಂಬಲ್ಲೂ 30 ಬೋನ್ಸ್ಗಳಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕಾಲಿನ ಬೋನ್ಸ್ ನೋಡೋದಾದರೆ, ಓಕೆ, ಸೊ ಇದು ಕೈಯಿಂದ ನೋಡಿದ್ವಿ. ಓಕೆ, ನೆಕ್ಸ್ಟ್ ಇವಾಗ ಕಾಲಿನ ಬೋನ್ಸನ್ನು ನೋಡೋದಾದರೆ, ಓಕೆ, ದಟ್ ಈಸ್ ಲೋವರ್ ಲಿಂಬ್ ಅಂತ ಕರಿತೀವಿ. ಏನೇನಿರುತ್ತೆ ಅಂತ ನೋಡಿದರೆ, ಸೊ ಹೇಗೆ ನಮಗೆ ಈ ಭುಜದಿಂದ ಇರುವಂತಹ ಬೋನನ್ನು ನಾವೇನಂತ ಕರಿದ್ವಿ, ಹ್ಯೂಮರಸ್ ಅಂತ ಕರಿದ್ವಿ. ಹಾಗೆ ಕಾಲಲ್ಲಿರುವಂಥ ಬೋನ್, ಓಕೆ, ಸೊ ತೊಡೆ ಜಾಗದಲ್ಲಿರುವಂಥ ಬೋನ್ ಏನಿದೆ ಅದನ್ನು ಫೀಮರ್ ಅಂತ ಕರಿತೀವಿ. ಓಕೆ, ಸೊ ನೋಡಿ ದಿಸ್ ಈಸ್ ಥೈ. ಓಕೆ, ಸೊ ಥೈ ರೀಜನಲ್ಲಿರುವಂತಹ ಬೋನ್ ಫೀಮರ್. ಓಕೆ, ಥೈ ಬೋನ್ ಅಂತ ಕೂಡ ಕರೀತಾರೆ ಫೀಮರ್ನ. ನೆಕ್ಸ್ಟ್ ಅದಾದ ನಂತರ ಅಲ್ಲಿ ಹೇಗೆ ನಾವು ರೇಡಿಯಸ್ ಅಲ್ನಾ ನೋಡಿದ್ವಿ, ಹಾಗೆ ಇಲ್ಲಿ ನಮಗೆ ಟಿಬಿಯಾ ಆ್ಯಂಡ್ ಫ್ಯುಬುಲಾ ಅಂತ ಇರುತ್ತೆ. ಓಕೆ, ಸೊ ಟಿಬಿಯಾ ಆ್ಯಂಡ್ ಫ್ಯುಬುಲಾ. ರೈಟ್, ನೆಕ್ಸ್ಟ್ ಅಲ್ಲಿ ಹೇಗೆ ನಾವು ಈ ಕಾರ್ಪೆಲ್, ಮೆಟಾಕಾರ್ಪೆಲ್ ಅಂತ ನೋಡಿದ್ವಿ, ಇಲ್ಲಿ ಟಾರ್ಸೆಲ್ಸ್, ಮೆಟಾಟಾರ್ಸೆಲ್ಸ್ ಅಂತ ನೋಡ್ತೀವಿ. ಓಕೆ, ಸೊ ಟಾರ್ಸೆಲ್ಸ್. ಅದಾದ ನಂತರ ನೋಡಿ ಕಾಲಲ್ಲಿ ಇರುವಂತಹ ಪಾದದ ಬೋನ್ಸ್ ಏನಿದೆ ಅದನ್ನು ಮೆಟಾಟಾರ್ಸಲ್ಸ್ ಅಂತೀವಿ. ಹಾಗೂ ಕಾಲಿನ ಬೆರಳುಗಳನ್ನು ಫ್ಯಾಲೆಂಜಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಲೋವರ್ ಲಿಂಬ್. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಪಟೆಲ್ಲ ಅನ್ನುವಂಥ ಸ್ಟ್ರಕ್ಚರನ್ನು ನೀವು, ಪಟೆಲ್ಲ ಅನ್ನುವಂಥದ್ದು ಇಟ್ಸ್ ಅ ಕಪ್ ಶೇಪ್ಡ್ ಬೋನ್ ದಟ್ ಕವರ್ಸ್ ದ ನೀ, ಅಂದರೆ ಮೊಣಕಾಲು ಚಿಪ್ಪು ಅಂತ ಕರೀತಾರಲ್ಲ, ಸೊ ದಟ್ ಈಸ್ ಪಟೆಲ್ಲ. ಓಕೆ, ಸೊ ಎಲ್ಲಿದೆ ಅಂತಂದರೆ ನೋಡಿ ಇಲ್ಲಿ ನಿಮಗೆ ರೌಂಡ್ ಶೇಪಲ್ಲಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಈಸ್ ಪಟೆಲ್ಲ. ಓಕೆ, ಸೊ ಇದು ಮೊಣಕಾಲಿನ
ಏನಿದೆಯಲ್ಲ ಮೊಣಕಾಲಿನ ಜಾಯಿಂಟ್ ಏನಿದೆ ಆ ಕೀಲಲ್ಲಿ ಇರುವಂಥದ್ದು, ಇಟ್ಸ್ ಅ ನೀ ಕ್ಯಾಪ್ ಅಂತ ಕರಿತೀವಿ ನಾವು. ಓಕೆ, ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ನೀ ಕ್ಯಾಪ್. ಈ ಥರದ ವರ್ಡ್ಸನ್ನೇ ನೀವು ನೆನ್ಪಿಟ್ಕೊಳ್ಬೇಕು ನೀಟ್ ಎಕ್ಸಾಮ್ಗಾಗಲಿ KCETಗಾಗಲಿ. ಓಕೆ, ನೆಕ್ಸ್ಟ್ ಗರ್ಡಲ್ಗಳು. ಓಕೆ, ಸೊ ನಾವಿಲ್ಲಿ ಬರೀ ಹ್ಯಾಂಡ್ಸ್ದು ಸ್ಟ್ರಕ್ಚರು ಮತ್ತು ಲೆಗ್ಸ್ನ ಸ್ಟ್ರಕ್ಚರ್ ನೋಡಿದ್ವಿ. ಓಕೆ, ಸೊ ಇಲ್ಲಿ ನಿಮ್ಗೊಂದು ಸ್ಟ್ರಕ್ಚರ್ ಕಾಣಿಸ್ತಾ ಇದೆ, ರೈಟ್. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಕಾಣಿಸುತ್ತೆ. ಅದಾದ ನಂತರ ಇಲ್ಲಿ ಈ ರೀತಿಯಾಗಿ ಸ್ಟ್ರಕ್ಚರ್ಸ್ ಕಾಣಿಸ್ತಾ ಇದೆ. ಸೊ ಇವುಗಳನ್ನ ನಾವೇನಂತ ಕರಿತೀವಿ, ಗರ್ಡಲ್ಸ್ ಅಂತ ಕರಿತೀವಿ. ಓಕೆ, ಸೊ ಭುಜ ಹತ್ರ ಇರುವಂತಹ ಗರ್ಡಲ್ ಅಂದರೆ ಕೈ ಅಟ್ಯಾಚ್ ಆಗಿರುವಂತಹ ಗರ್ಡಲ್ ಯಾವುದು, ಪೆಕ್ಟೋರಲ್ ಗರ್ಡಲ್. ಕಾಲುಗಳು ಅಟ್ಯಾಚ್ ಆಗಿರುವಂಥ ಗರ್ಡಲ್ ಯಾವುದು, ಪೆಲ್ವಿಕ್ ಗರ್ಡಲ್. ಓಕೆ, ಸೊ ಪೆಕ್ಟೋರಲ್ ಗರ್ಡಲ್ ಕೈ ಹತ್ರ, ಪೆಲ್ವಿಕ್ ಗರ್ಡಲ್ ಕಾಲ್ ಹತ್ರ. ಓಕೆ, ನಾವು ಇದರ ಪಾರ್ಟ್ಸನ್ನು ನೋಡೋದಾದರೆ ನೋಡಿ, ಒಂದು ಹಾಫ್ ಪಾರ್ಟ್ ಇದು. ಓಕೆ, ಸೊ ಇದು ಒಂದು ಹಾಫ್ ಪಾರ್ಟ್ ಬಾಡಿಯಲ್ಲಿ. ಈ ಕಡೆ ಕೂಡ ಅದೇ ತರಹ ಇರುತ್ತೆ, ಹೌದಾ. ಸೊ ಈ ಕಡೆ ಕೂಡ ಅದೇ ತರಹ ಸ್ಟ್ರಕ್ಚರ್ ಇರುತ್ತೆ ಇದು, ರೈಟ್. ಸೊ ಇದರ ಒಂದು ಪಾರ್ಟನ್ನು ನೋಡೋದಾದರೆ ಏನಿದೆ, ಇದನ್ನು ಕಾಲರ್ ಬೋನ್ ಅಂತ ಕರೀತಾರೆ. ಸೊ ನೌ ವಿ ಆರ್ ಸೀಯಿಂಗ್ ಅಬೌಟ್ ಪೆಕ್ಟೋರಲ್. ಓಕೆ, ಅಂತಂದರೆ ಮೇಲಿನ ಭಾಗದಲ್ಲಿ, ಅಂತಂದರೆ ಕೈ ಅಟ್ಯಾಚ್ ಆಗುತ್ತಲ್ವ ಆ ಗರ್ಡಲ್. ಓಕೆ, ಸೊ ದಿಸ್ ಈಸ್ ಕ್ಲಾವಿಕಲ್. ಇದನ್ನು ಕಾಲರ್ ಬೋನ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕಾಲರ್ ಬೋನ್. ಓಕೆ, ನೆಕ್ಸ್ಟ್ ಈ ರೀತಿಯಾಗಿ ಸ್ಕ್ಯಾಪುಲಾ ಪ್ರೆಸೆಂಟ್ ಇದೆ. ಓಕೆ, ಸೊ ದಿಸ್ ಈಸ್ ಸ್ಕ್ಯಾಪುಲಾ. ಇದೇ ತರಹ ಇಲ್ಲೂ ಕೂಡ ಸ್ಕ್ಯಾಪುಲಾ ಪ್ರೆಸೆಂಟ್ ಇರುತ್ತೆ. ಓಕೆ, ಇಟ್ಸ್ ಅ ಟ್ರಯಾಂಗಲ್ ಶೇಪ್ಡ್ ಸ್ಟ್ರಕ್ಚರ್ ಸ್ಕ್ಯಾಪುಲಾ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ನಾವು ಒಂದು ಜಾಯಿಂಟ್ ಅಂತಂದರೆ ಕೈ ಅಟ್ಯಾಚ್ ಆಗುವಂತಹ ಜಾಯಿಂಟ್ ಭುಜಕ್ಕೆ ಎಲ್ಲಿ ಅಂತಂದರೆ ದಟ್ ಈಸ್ ಗ್ಲಿನಾಯ್ಡ್ ಕ್ಯಾವಿಟಿ ಅಂತ ನೋಡ್ತೀವಿ ನಾವು. ಓಕೆ, ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಸ್ಟ್ರಕ್ಚರ್, ಐ ಜಸ್ಟ್ ಚೇಂಜ್ ದ ಕಲರ್. ಸೊ ಇಲ್ಲಿ ನಿಮಗೆ ಈ ಸ್ಟ್ರಕ್ಚರ್ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿಗೆ ನೋಡಿ, ಇಲ್ಲಿ ಬಂದು ಅಟ್ಯಾಚ್ ಆಗಿದೆ, ಹೌದಾ, ಹ್ಯಾಂಡ್. ಓಕೆ, ಸೊ ಈ ಸ್ಟ್ರಕ್ಚರನ್ನು, ಈ ರೀತಿ ಕಪ್ ಶೇಪ್ಡ್ ಸ್ಟ್ರಕ್ಚರ್ ಏನಿದೆ ಅದನ್ನು ನಾವು ಗ್ಲಿನಾಯ್ಡ್ ಕ್ಯಾವಿಟಿ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ದ ಶೋಲ್ಡರ್ ಜಾಯಿಂಟ್. ಅಂತಂದರೆ ನಮ್ಮ ಭುಜದ ಜಾಯಿಂಟ್ ಕೀಲನ್ನು ಫಾರ್ಮ್ ಮಾಡೋದು ಯಾವುದು, ದಟ್ ಈಸ್ ಇನ್ ಪ್ಲೇಸ್ ಆಫ್ ಗ್ಲಿನಾಯ್ಡ್ ಕ್ಯಾವಿಟಿ. ಓಕೆ, ಸೊ ಇದಿಷ್ಟಾಯಿತು. ನೆಕ್ಸ್ಟ್ ಇವಾಗ ಪೆಲ್ವಿಕ್ ಗರ್ಡಲ್ದು ನೋಡೋದಾದರೆ, ಓಕೆ, ಸೊ ದಿಸ್ ಪಾರ್ಟ್ ಇಫ್ ಯು ಆರ್ ಗೋಯಿಂಗ್ ಟು ಸಿ ದ ಪೆಲ್ವಿಕ್ ಗರ್ಡಲ್, ಸೊ ಇದರಲ್ಲೂ ಕೂಡ ಅಗೇನ್ 2 ಕಾಕ್ಸಲ್ ಬೋನ್ಸ್ ಇದೆ. ಓಕೆ, ಸೊ ನೋಡಿ, ದಿಸ್ ಈಸ್ ದ ಕಾಕ್ಸಲ್ ಬೋನ್. ಓಕೆ, ಸೊ ಈ ಕಡೆ ಒಂದಿರುತ್ತೆ, ಅದೇ ತರಹ ಈ ಕಡೆಯೂ ಕೂಡ ಕಾಕ್ಸಲ್ ಬೋನ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇದರಲ್ಲಿ 3 ಬೋನ್ಸ್ಗಳ ಫ್ಯೂಷನ್ ಆಗಿದೆ ಕಾಕ್ಸಲ್ ಬೋನ್. ಯಾವ್ದಾವುದು, ಈಲಿಯಮ್, ಈಸ್ಚಿಯಮ್ ಮತ್ತು ಪ್ಯೂಬಿಸ್ ಅನ್ನುವಂಥದ್ದು. ಓಕೆ, ಸೊ ಹಿಯರ್ ಕೊಟ್ಟಿದ್ದಾರೆ ನೋಡಿ, ಈಲಿಯಮ್, ಈಸ್ಚಿಯಮ್, ಪ್ಯೂಬಿಸ್ ಇದಿಷ್ಟು ಸೇರ್ಕೊಂಡ್ಬಿಟ್ಟು ಒಂದು ಕಾಕ್ಸಲ್ ಬೋನನ್ನು ಫಾರ್ಮ್ ಮಾಡಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್, ಸೊ ಇಲ್ಲೂ ಕೂಡ ಇರುವಂಥ ಕ್ಯಾವಿಟಿ ಯಾವುದು, ದಟ್ ಈಸ್ ಎಸಿಟಾಬುಲಮ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು, ಸೊ ಇಲ್ಲಿ ಕ್ಯಾವಿಟಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಚೇಂಜ್ ದ ಕಲರ್. ಸೊ ಈ ಕ್ಯಾವಿಟಿಯನ್ನು ನಾವೇನಂತ ಕರಿತೀವಿ, ಎಸಿಟಾಬುಲಮ್ ಅಂತ ಕರಿತೀವಿ. ಇಲ್ಲಿಗೆ ಹೋಗ್ಬಿಟ್ಟು ಏನಾಗುತ್ತೆ ನಮಗೆ ಇವಾಗ, ದಿಸ್ ಥೈ ಬೋನ್ ಈಸ್ ಅಟ್ಯಾಚ್ಡ್ ಅಂತಂದರೆ ಕಾಲಿನ ಬೋನ್ ಏನಿದೆಯಲ್ಲ, ತೊಡೆಯ ಭಾಗದಲ್ಲಿರುವಂಥ ಫೀಮರ್ ಅಟ್ಯಾಚ್ ಆಗುವಂತಹ ಕ್ಯಾವಿಟಿ ಯಾವುದು, ದಟ್ ಈಸ್ ಎಸಿಟಾಬುಲಮ್. ಓಕೆ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಪೆಲ್ವಿಕ್ ಗರ್ಡಲಲ್ಲಿ ಏನೇನು ಬರುತ್ತೆ, ಯಾವುದದು ಕ್ಯಾವಿಟಿ, ಪೆಕ್ಟೋರಲ್ ಗರ್ಡಲಲ್ಲಿ ಏನೇನು ಬರುತ್ತೆ, ಯಾವುದು ಕ್ಯಾವಿಟಿ ಅಂತ ಹೇಳಿ. ಓಕೆ, ಸೊ ದಿಸ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ಜಾಯಿಂಟ್ಸ್. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಈ ಜಾಯಿಂಟ್ಸ್ಗಳು ಎಲ್ಲೆಲ್ಲಿರುತ್ತೆ ಅಂತಂದರೆ ನೋಡಿ, 2 ಮೂಳೆಗಳು ಇದಾವಲ್ವ. ಸೊ 2 ಮೂಳೆಗಳು ಜಾಯಿನ್ ಆಗುವಂಥ ಪಾರ್ಟ್ ಏನಿರುತ್ತಲ್ಲ, ಸೊ ಈ ಪಾಯಿಂಟನ್ನೇ ನಾವೇನಂತ ಕರಿತೀವಿ, ಜಾಯಿಂಟ್ ಅಂತ ಕರಿತೀವಿ. ಓಕೆ, ಸೊ ನಾವು 3 ತರಹದ ಜಾಯಿಂಟ್ಸ್ ಇದೆ ಬಾಡಿಯಲ್ಲಿ. ಯಾವ್ದ್ಯಾವುದು ಅಂತಂದರೆ, ಸೊ ಫೈಬರಸ್ ಜಾಯಿಂಟ್ಸ್, ಕಾರ್ಟಿಲೇಜಿನಸ್ ಜಾಯಿಂಟ್ಸ್ ಆ್ಯಂಡ್ ಸೈನೋವಿಯಲ್ ಜಾಯಿಂಟ್ಸ್. ಸೊ ಫೈಬರಸ್ ಜಾಯಿಂಟ್ಸ್ಗಳು ದೆ ಡು ನಾಟ್ ಅಲೋ ಎನಿ ಮೂಮೆಂಟ್, ಅಂದರೆ ಇವುಗಳು ಯಾವುದೇ ರೀತಿ ಮೂಳೆಗಳನ್ನು ಮೂಮೆಂಟ್ ಆಗೋದಕ್ಕೆ ಬಿಡೋದೇ ಇಲ್ಲ. ಓಕೆ, ಸೊ ಎಲ್ಲಿರುತ್ತೆ ಹಾಗಿದ್ರೆ ಈ ಜಾಯಿಂಟ್ಸ್ಗಳು ಅಂತಂದರೆ, ದಟ್ ಈಸ್ ಅವುಗಳು ಇರುವಂತಹದ್ದು ಸ್ಕಲ್ ಬೋನ್ಸ್. ಓಕೆ, ಸೊ ಸ್ಕಲ್ ಬೋನ್ಸ್ ಅಂದರೆ ನೀವು ಕ್ರೇನಿಯಮ್ನ ಸ್ಟ್ರಕ್ಚರ್ ನೋಡಿದ್ರಲ್ವಾ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ತೆಲೆಬ್ರುಡಿಯ ಸ್ಟ್ರಕ್ಚರ್ ನೀವು ಇಲ್ಲಿ ನೋಡಿದ್ರಿ. ಓಕೆ, ಸೊ ನಿಮ್ಗೆ ಇಲ್ಲಿ ಈ ರೀತಿಯಾಗಿ ಬೋನ್ಸ್ಗಳು ಕಾಣಿಸ್ತಾ ಇದೆ, ಹೌದಾ. ಸೊ ದೀಸ್ ಆರ್ ಬೋನ್ಸ್. ಓಕೆ, ಸೊ ಈ ಬೋನ್ಸ್ಗಳ ಮಧ್ಯೆ ಇದಾವಲ್ವಾ, ಸೊ ದೀಸ್ ಆರ್ ಜಾಯಿಂಟ್ಸ್. ಓಕೆ, ಸೊ ಇವುಗಳು ಜಾಯಿಂಟ್ಸ್. ಈ ಜಾಯಿಂಟ್ಸ್ಗಳು ಏನಾದರೂ ಮೂವ್ ಆಗಕ್ಕೆ ಬಿಡ್ತಾ, ತೆಲೆಬುರುಡಿಯಲ್ಲಿರೋ ಬೋನ್ಸ್ ಇದು ಮೂವ್ ಆಗಕ್ಕೆ ಬಿಡ್ತಾ ಇದೆಯಾ, ಇಲ್ಲ. ಓಕೆ, ಸೊ ಈ ತರಹದ ಜಾಯಿಂಟ್ಸನ್ನು ನಾವು ಫೈಬರಸ್ ಜಾಯಿಂಟ್ಸ್ ಅಂತ ಕರಿತೀವಿ. ಇವುಗಳು ಯಾವುದೇ ರೀತಿ ಮೂಮೆಂಟನ್ನು ತೋರಿಸೋದಿಲ್ಲ. ಎಕ್ಸಾಂಪಲ್ ಕ್ರೇನಿಯಮ್. ಓಕೆ, ನೆಕ್ಸ್ಟ್ ಕಾರ್ಟಿಲೇಜಿನಸ್ ಜಾಯಿಂಟ್ಸ್ಗಳಲ್ಲಿ ಲಿಮಿಟೆಡ್ ಮೂಮೆಂಟ್ ಇರುತ್ತೆ, ಅಂತಂದರೆ ಸ್ವಲ್ಪ ಮೂಮೆಂಟ್ ಆಗೋದಕ್ಕೆ ಬಿಡುತ್ತೆ. ಎಲ್ಲಿರುತ್ತೆ ಇವುಗಳು ಅಂತಂದರೆ ನೋಡಿ, ಬಿಟ್ವೀನ್ ಅಡ್ಜಸೆಂಟ್ ವರ್ಟಿಬ್ರೆ ಇಂದ ವರ್ಟಿಬ್ರಲ್ ಕಾಲಮ್. ಸೊ ಲಿಮಿಟೆಡ್ ಮೂಮೆಂಟ್ಸ್ ಅಂತಂದರೆ ವರ್ಟಿಬ್ರಲ್ ಕಾಲಮಲ್ಲಿ, ಅಂತಂದರೆ ನೋಡಿ ನಾವು ಬ್ಯಾಕ್ ಬೋನಿನ ನಾವು ಗಮನಿಸಿದರೆ. ಓಕೆ, ಸೊ ದಿಸ್ ಈಸ್ ದ ವರ್ಟಿಬ್ರಲ್ ಕಾಲಮ್, ಹೌದಾ. ಸೊ ಇಲ್ಲಿ ನೀವೇನು ನೋಡ್ತಿದ್ರಲ್ಲ, ಸೊ ಈ ವರ್ಟಿಬ್ರಲ್ ಕಾಲಮಲ್ಲಿ ಈ ಒಂದೊಂದು ವರ್ಟಿಬ್ರೆ ಮಧ್ಯಾಹ್ನ ನಮಗೆ ಈ ರೀತಿ ಜಾಯಿಂಟ್ಗಳಿದೆ. ಓಕೆ, ಸೊ ಆ ಜಾಯಿಂಟ್ಸ್ಗಳನ್ನೇ ಏನಂತ ಕರೀತಾ ಇದ್ದಾರೆ ಅವರು, ಕಾರ್ಟಿಲೇಜಿನಸ್ ಜಾಯಿಂಟ್ಸ್ ಅಂತ ಕರೀತಾ ಇದ್ದಾರೆ. ಓಕೆ, ಸೊ ಇವುಗಳು ಸ್ವಲ್ಪ ಮೂಮೆಂಟನ್ನು ಮಾತ್ರ ಅಲೋ ಮಾಡುತ್ತೆ. ಅಂತಂದರೆ ನೋಡಿ, ನಾವು ಬೆಂಡ್ ಆಗೋದು, ಹೌದಾ. ಸೊ ನಾವು ಮುಂದೆ ಬೆಂಡ್ ಆಗ್ತೀವಿ. ಓಕೆ, ಸೊ ಅದೇ ತರಹ ನಾವು ಎಕ್ಸಾಕ್ಟಾಗಿ ನಮಗೆ ಹಿಂದೆ ಬೆಂಡ್ ಆಗೋಕ್ಕಾಗುತ್ತಾ, ಇಲ್ಲ. ನಾವು ಮುಂದೆ ಬೆಂಡ್ ಆದಾಗ ಕೈಯನ್ನು ಪೂರ್ತಿ ಕಾಲಿನವರೆಗೂ ಪಾದದ ತುದಿವರೆಗೂ ಮುಟ್ಟಿಸೋ ತರಹ ನಾವು ಕೆಲವೊಂದಿಷ್ಟು ಯೋಗಾಸನಗಳಲ್ಲಿ ಮಾಡ್ತಾರೆ. ಓಕೆ, ಸೊ ಅದೇ ತರಹ ನಾವು ಎಕ್ಸಾಕ್ಟಾಗಿ ಹಿಂದೆ ಬಾಗ್ಬಿಟ್ಟು ಕಂಪ್ಲೀಟಾಗಿ ನಾವು ಅದೇ ತರಹ ಬಾಗ್ಲಿಕ್ಕೆ ಆಗ್ತಾ ಇದೆಯಾ, ಇಲ್ಲ. ಓಕೆ, ಸೊ ಈ ರೀತಿಯಾಗಿ ಲಿಮಿಟೆಡ್ ಮೂಮೆಂಟ್ಸನ್ನು ಮಾತ್ರ ಅದು ಅಲೋ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ ಕಾರ್ಟಿಲೇಜಿನಸ್ ಮೂಮೆಂಟ್ಸ್.
ಅಥವಾ ಕಾರ್ಟಿಲೇಜಿನಸ್ ಜಾಯಿಂಟ್ಸ್. ಓಕೆ, ಸೊ ಇದು ಎಲ್ಲಿರುತ್ತೆ? ವರ್ಟಿಬ್ರಲ್ ಕಾಲಮಿನ ಅಡ್ಜಸೆಂಟ್ ವರ್ಟಿಬ್ರೆ ಅಂತಂದರೆ ಒಂದಾದ್ಮೇಲೆ ಒಂದಿರುವಂಥ ವರ್ಟಿಬ್ರೆಗಳಲ್ಲಿರುತ್ತೆ. ನೆಕ್ಸ್ಟ್ ಸೈನೋವಿಯಲ್ ಜಾಯಿಂಟ್ಸ್. ಸೊ ಸೈನೋವಿಯಲ್ ಜಾಯಿಂಟ್ಸ್ಗಳು ಇವುಗಳು ಮ್ಯಾಕ್ಸಿಮಮ್ ಮೂಮೆಂಟನ್ನು ಅಲೋ ಮಾಡುತ್ತೆ. ಓಕೆ, ಸೊ ಎಲ್ಲೆಲ್ಲಿರುತ್ತೆ ಈ ರೀತಿ ಸೈನೋವಿಯಲ್ ಜಾಯಿಂಟ್ಸ್ ಅಂತಂದರೆ ನೋಡಿ, ಲೋಕೋಮೋಷನ್ ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲಿ ನಾವು ಕೈಗಳ ಮೂಮೆಂಟ್ ಇರ್ಬೋದು, ಕಾಲುಗಳ ಮೂಮೆಂಟ್ ಇರ್ಬೋದು. ಓಕೆ, ಸೊ ಈ ಎಲ್ಲ ಜಾಗದಲ್ಲಿ ನಮಗೆ ಏನಾಗುತ್ತೆ ಅಂದರೆ ನಾವು ಹೆಚ್ಚೆಚ್ಚು ಮೂಮೆಂಟನ್ನು ಮಾಡಬಹುದು. ಓಕೆ, ಸೊ ಮೂಳೆಗಳು ಯಾವುದರಿಂದ ಯಾವ ಜಾಯಿಂಟ್ ಇದೆ ಅದರಲ್ಲಿ ಸೈನೋವಿಯಲ್ ಜಾಯಿಂಟ್ ಇರೋದ್ರಿಂದ. ಓಕೆ, ಸೊ ಸೈನೋವಿಯಲ್ ಅಂತ ಯಾಕೆ ಕರೀತಾರೆ ಅಂತಂದರೆ ಈ ಬೋನ್ಸ್ಗಳ ಮಧ್ಯದಲ್ಲಿ ಏನು ಕ್ಯಾವಿಟಿ ಇರುತ್ತಲ್ವಾ, ಸೊ ಈ ಸೈನೋವಿಯಲ್ ಕ್ಯಾವಿಟಿಯಲ್ಲಿ ಫ್ಲೂಯಿಡ್ ಪ್ರೆಸೆಂಟ್ ಇದೆ. ಓಕೆ, ಸೊ ದೇರ್ ಈಸ್ ಫ್ಲೂಯಿಡ್. ಓಕೆ, ಸೊ ಈ ಫ್ಲೂಯಿಡ್ ಇರೋದ್ರಿಂದ ಅವುಗಳು ಈಸಿಯಾಗಿ ಬೋನ್ಸ್ಗಳು ಮೂವ್ ಆಗುತ್ತೆ. ಓಕೆ, ನೋಡಿ ನೀವು ಕೈಯನ್ನು ಪೂರ್ತಿ ಸರ್ಕ್ಯುಲರ್ ಅಂದರೆ ನಿಮ್ಮ ರೌಂಡಾಗಿ ನೀವು ತಿರುಗಿಸ್ಬೋದು. ಹೌದಾ, ಕೈಯನ್ನಾಗಲಿ ಕಾಲನ್ನಾಗಲಿ. ಓಕೆ, ಸೊ ನೀವು ಯಾವ ಥರ ಆದರೂ ಮೂಮೆಂಟ್ ಮಾಡಬಹುದು. ಓಕೆ, ವೈ? ಬಿಕಾಸ್ ಅಲ್ಲಿ ಪ್ರೆಸೆಂಟ್ ಇರೋದು ಸೈನೋವಿಯಲ್ ಜಾಯಿಂಟ್ಸ್. ದೇ ಹೆಲ್ಪ್ ಇನ್ ದ ಲೋಕೋಮೋಷನ್. ಸೊ ಇದರಲ್ಲಿ ನಿಮಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ ಜಾಯಿಂಟ್ಗಳು, ಟೈಪ್ಸ್ ಆಫ್ ಜಾಯಿಂಟ್ಸ್. ದಟ್ ಈಸ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್, ಹಿಂಜ್ ಜಾಯಿಂಟ್, ಪೈವೋಟ್ ಜಾಯಿಂಟ್, ಗ್ಲೈಡಿಂಗ್ ಜಾಯಿಂಟ್, ಅದಾದ ನಂತರ ಸ್ಯಾಡಲ್ ಜಾಯಿಂಟ್. ಓಕೆ, ಸೊ ಮೊದಲಿಗೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಎಲ್ಲಿದೆ ಅಂತ ನೋಡೋದಾದರೆ ಹ್ಯೂಮರಸ್ ಹಾಗೂ ಪೆಕ್ಟೋರಲ್ ಗರ್ಡಲ್ನ ಮಧ್ಯೆ. ಓಕೆ, ಸೊ ಹ್ಯೂಮರಸ್ ಎಲ್ಲಿದೆ ನಮಗೆ? ಸೊ ಇಲ್ಲಿ ನಾವು ನೋಡಿದ್ವಿ. ಓಕೆ, ಸೊ ಈ ಹ್ಯೂಮರಸ್ ಹಾಗೂ ಈ ಪೆಕ್ಟೋರಲ್ ಗರ್ಡಲ್ನ ಮಧ್ಯೆ ಇಲ್ಲಿರುವಂಥ ಜಾಯಿಂಟ್ ಏನಿದೆಯಲ್ಲ, ಸೊ ದಿಸ್ ಈಸ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಓಕೆ, ಅಂತಂದರೆ ಯಾವ ತರಹ ಇರುತ್ತೆ ಅಂತಂದರೆ ನೋಡಿ, ಈ ರೀತಿಯಾಗಿದೆ ಗ್ಲಿನಾಯ್ಡ್ ಕ್ಯಾವಿಟಿ. ಹೌದಾ, ಸೊ ಬೋನ್ ಯಾವ ತರಹ ಇದೆ? ಈ ರೀತಿಯಾಗಿದೆ. ಅಂತಂದರೆ ಇದು ಬಾಲ್ ಇದ್ದಂಗೆ, ಇದು ಸಾಕೆಟ್ ಇದ್ದಂಗೆ. ಓಕೆ, ಸೊ ರೌಂಡ್ ಶೇಪ್ ಕಪ್ ಇದ್ದಂಗೆ, ಇದು ಬಾಲ್ ಇದ್ದಂಗೆ. ಓಕೆ, ಸೊ ದಿಸ್ ಜಾಯಿಂಟನ್ನು ನಾವು ಏನಂತ ಕರಿತೀವಿ? ಸೊ ಈ ರೀತಿಯಾಗಿ ಹ್ಯಾಂಡ್ ಇದೆ ಆ್ಯಂಡ್ ದಿಸ್ ಈಸ್ ದ ಪೆಕ್ಟೋರಲ್ ಗರ್ಡಲ್. ಓಕೆ, ಸೊ ಈ ತರಹ ಜಾಯಿಂಟನ್ನು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದೇ ತರಹ ನಮಗೆ ಹಿಂಜ್ ಜಾಯಿಂಟ್. ಹಿಂಜ್ ಜಾಯಿಂಟ್ ಅಂತಂದರೆ ಮೊಣಕಾಲಲ್ಲಿರುವಂಥದ್ದು. ಓಕೆ, ಮೊಣಕಾಲಿನ ಜಾಯಿಂಟನ್ನು ಹಿಂಜ್ ಜಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಪೈವೋಟ್ ಜಾಯಿಂಟ್ ಇರುವಂಥದ್ದು ಅಟ್ಲಾಸ್ ಆ್ಯಂಡ್ ಆಕ್ಸಿಸ್. ಅಟ್ಲಾಸ್ ಆ್ಯಂಡ್ ಆಕ್ಸಿಸ್ ಅಂತಂದರೆ ನಮ್ಮ ತಲೆ ಬುರುಡೆ ಹಾಗೂ ನಮ್ಮ ವರ್ಟಿಬ್ರಲ್ ಕಾಲಮ್ ಏನಿದೆಯಲ್ಲ, ಬೆನ್ನು ಮೂಳೆ, ಅದ್ರ ಮಧ್ಯದಲ್ಲಿರುವಂಥ ಜಾಯಿಂಟ್. ನೋಡಿ, ನಾವು ತಲೆಯನ್ನು ನೋಡಿ ನಾವು 180 ಡಿಗ್ರಿವರೆಗೂ ತಿರುಗಿಸ್ತೀವಿ. ಓಕೆ, ಅಂತಂದರೆ ಪೂರ್ತಿ ಲೆಫ್ಟ್ ಸೈಡ್ ನಾವು ಕುತ್ತಿಗೆ ತಿರುಗಿಸ್ತೀವಿ, ಪೂರ್ತಿ ರೈಟ್ ಸೈಡ್ ನಾವು ಕುತ್ತಿಗೆನ ತಿರುಗಿಸ್ತೀವಿ, ಮುಂದೆ ಬಾಗಿಸ್ತೀವಿ, ಸ್ವಲ್ಪ ಹಿಂದೆನೂ ಬಾಗಿಸ್ತೀವಿ ತಲೆನ. ಹೌದಾ, ಸೊ ದಟ್ ಈಸ್ ಪೈವೋಟಲ್ ಜಾಯಿಂಟ್ ಇರೋದ್ರಿಂದ. ನೆಕ್ಸ್ಟ್ ಗ್ಲೈಡಿಂಗ್ ಜಾಯಿಂಟ್ ಇರುವಂಥದ್ದು ಕಾರ್ಪಲ್ಸ್ನ ಮಧ್ಯದಲ್ಲಿ. ಅಂತಂದರೆ ಬೆರಳುಗಳು ಇದಾವಲ್ವ, ಬೆರಳುಗಳಲ್ಲ, ಕಾರ್ಪಲ್ಸ್ ಅಂತಂದರೆ ದಿಸ್ ಪಾರ್ಟ್. ಓಕೆ, ಸೊ ನಾವು ನಮ್ಮ ಮುಂಗೈಯನ್ನು ನಾವು ಈ ತರಹ ರೌಂಡಾಗಿ ತಿರುಗಿಸ್ತೀವಿ. ಹೌದಾ, ಸೊ ಮೂಮೆಂಟನ್ನು ಮಾಡ್ತೀವಿ. ಸೊ ಅಲ್ಲಿರುವಂತಹ ಜಾಯಿಂಟ್ಗಳು ದಟ್ ಈಸ್ ಗ್ಲೈಡಿಂಗ್ ಜಾಯಿಂಟ್. ನೆಕ್ಸ್ಟ್ ಸ್ಯಾಡಲ್ ಜಾಯಿಂಟ್ ಇರುವಂತಹದ್ದು ಕಾರ್ಪೆಲ್ ಮತ್ತು ಮೆಟಾಕಾರ್ಪೆಲ್ಗಳ ಮಧ್ಯೆ. ಓಕೆ, ಸೊ ಕಾರ್ಪೆಲ್ ಆ್ಯಂಡ್ ಮೆಟಾಕಾರ್ಪೆಲ್ ಅಗೇನ್ ಇದು ಕೂಡ ಹ್ಯಾಂಡ್ಸಲ್ಲಿ ಇರುವಂಥದ್ದು. ದಟ್ ಈಸ್ ಥಂಬ್. ಓಕೆ, ನೋಡಿ ನಾವು ಥಂಬನ್ನು ಎಷ್ಟು ಮೂಮೆಂಟನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಹೌದಾ, ಹೆಬ್ಬೆಟ್ಟನ್ನು. ಓಕೆ, ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಜಾಯಿಂಟ್ಸ್. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಇರುವಂತಹದ್ದು ಡಿಸಾರ್ಡರ್ಸ್ ಆಫ್ ಮಸ್ಕ್ಯುಲರ್ ಆ್ಯಂಡ್ ಸ್ಕೆಲಿಟಲ್ ಸಿಸ್ಟಮ್. ಸೊ ಏನೇನೆಲ್ಲ ಡಿಸಾರ್ಡರ್ಸ್ ಇದೆ, ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೋಡಿ, ಮಿಸ್ಥೇನಿಯಾ ಗ್ರೇವಿಸ್. ಓಕೆ, ಸೊ ಮಿಸ್ಥೇನಿಯಾ ಗ್ರೇವಿಸ್ ಅನ್ನುವಂತಹದ್ದು ಮೊದಲನೇ ಡಿಸಾರ್ಡರ್. ಸೊ ಇದು ಬರುವಂತಹದ್ದು ಇಟ್ಸ್ ಅ ಆಟೋ ಇಮ್ಯೂನ್ ಡಿಸಾರ್ಡರ್. ಅಂತಂದರೆ ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿದೆ. ಸೊ ಇದು ಎಲ್ಲಿ ಎಫೆಕ್ಟ್ ಮಾಡುತ್ತೆ ಅಂತಂದರೆ ನ್ಯೂರೋಮಸ್ಕ್ಯುಲರ್ ಜಂಕ್ಷನನ್ನು ಇದು ಎಫೆಕ್ಟ್ ಮಾಡುತ್ತೆ. ಅಂತಂದರೆ ನಾವು ನೋಡಿದ್ವಲ್ವ, ಮಸಲ್ ಮೂಮೆಂಟ್ ಆಗಬೇಕು ಅಂತಂದರೆ ನ್ಯೂರಾನ್ಗಳು ರಿಲೀಸ್ ಮಾಡಬೇಕು ಸಿಗ್ನಲನ್ನು ಮಸಲ್ಲಿಗೆ. ಓಕೆ, ಸೊ ಈ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಏನಿದೆಯಲ್ಲ, ಸೊ ಈ ಜಂಕ್ಷನನ್ನು ಎಫೆಕ್ಟ್ ಮಾಡುತ್ತೆ ಈ ಮಿಸ್ಥೇನಿಯಾ ಗ್ರೇವಿಸ್. ಸೊ ಇದರಿಂದ ಏನಾಗುತ್ತೆ? ಫಟೀಗ್ ಅಂತಂದರೆ ಸುಸ್ತಾಗೋದು, ವೀಕನಿಂಗ್ ಆಗೋದು ಮಸಲ್ಗಳು, ಹಾಗೂ ಪ್ಯಾರಾಲಿಸಿಸ್ ಆಫ್ ಸ್ಕೆಲಿಟಲ್ ಮಸಲ್ ಆಗುತ್ತೆ. ದಟ್ ಈಸ್ ಇನ್ ಮಿಸ್ಥೇನಿಯಾ ಗ್ರೇವಿಸ್. ಇಟ್ಸ್ ಅ ಆಟೋ ಇಮ್ಯೂನ್ ಡಿಸಾರ್ಡರ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮಸ್ಕ್ಯುಲರ್ ಡಿಸ್ಟ್ರೋಫಿ, ಸೆಕೆಂಡ್ ಡಿಸಾರ್ಡರ್. ಸೊ ಇದೇನು ಅಂತಂದರೆ ಪ್ರೋಗ್ರೆಸಿವ್ ಡಿಜನರೇಷನ್ ಆಫ್ ಸ್ಕೆಲಿಟಲ್ ಮಸಲ್. ಓಕೆ, ಅಂದರೆ ಬರ್ತಾ ಬರ್ತಾ ಸ್ಕೆಲಿಟಲ್ ಮಸಲ್ಗಳಂತಂದರೆ ಮೂಳೆಗೆ ಅಟ್ಯಾಚ್ ಆಗಿರುವಂತಹ ಮಸಲ್ಸ್ ಏನಿದೆ ಅದು ಬರ್ತಾ ಬರ್ತಾ ಡಿಜನರೇಟ್ ಆಗ್ತಾ ಹೋಗುತ್ತೆ. ಅಂದರೆ ಅವುಗಳು ನಶಿಸ್ತಾ ಹೋಗ್ತವೆ ಮಸಲ್ಗಳು, ಬೋನಿಗೆ ಅಟ್ಯಾಚ್ ಆಗಿರುವಂತಹದ್ದು. ಸೊ ಇದು ಒಂದು ಜೆನೆಟಿಕ್ ಡಿಸಾರ್ಡರ್ ಆಗಿದೆ. ನೋಡಿ, ನೀವು ಇದನ್ನೇ ನೆನ್ಪಿಟ್ಕೊಳ್ಬೇಕು. ಕೆಳಗೆ ಕೊಟ್ಟಿರುವಂಥ ಡಿಸಾರ್ಡರಲ್ಲಿ ಯಾವುದು ಜೆನೆಟಿಕ್ ಡಿಸಾರ್ಡರ್ ಅಂತ ಕೇಳ್ಬೋದು, ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕೇಳ್ಬೋದು. ಓಕೆ, ಅಥವಾ ನಿಮಗೆ ಈ ಒಂದು ಮ್ಯಾಚ್ ದ ಫಾಲೋವಿಂಗ್ ತರಹ ಕೇಳಬಹುದು ನೀಟಲ್ಲಿ. ಓಕೆ, ಸೊ ಹಾಗಾಗಿ ನೋಡ್ಕೊಂಡಿರಿ. ಸೊ ಈ ತರಹನೇ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಥರ್ಡ್ ಒನ್ ಯಾವುದು? ಟೆಟನಿ. ಓಕೆ, ಸೊ ಟೆಟನಿನಲ್ಲಿ ಏನಾಗುತ್ತೆ ಅಂತಂದರೆ ದಿಸ್ ಈಸ್ ಡ್ಯೂ ಟು ಲೋ ಕ್ಯಾಲ್ಶಿಯಮ್ ಇನ್ ದ ಬಾಡಿ ಫ್ಲೂಯಿಡ್ಸ್. ಅಂತಂದರೆ ಬಾಡಿಯಲ್ಲಿ ಕಡಿಮೆ ಕ್ಯಾಲ್ಶಿಯಮ್ ಇರೋದ್ರಿಂದ ಏನಾಗುತ್ತೆ? ಇಟ್ ರಿಸಲ್ಟ್ಸ್ ಇನ್ ದ ವೈಲ್ಡ್ ಕಾಂಟ್ರಾಕ್ಷನ್ಸ್ ಆಫ್ ಮಸಲ್. ಓಕೆ, ಸೊ ರ್ಯಾಪಿಡ್ ಸ್ಪಾಸ್ಮ್ಸ್ ಇನ್ ದ ಮಸಲ್. ಅಂತಂದರೆ ಮಸಲಲ್ಲಿ ಸಡನ್ನಾಗಿ ಕಾಂಟ್ರಾಕ್ಷನ್ಸ್ ಆಗುವಂಥದ್ದು, ಯಾಕಂದರೆ ಕ್ಯಾಲ್ಶಿಯಮ್ನ ಲೆವೆಲ್ ಲೋ ಇರೋದ್ರಿಂದ. ಸೊ ಈ ಡಿಸಾರ್ಡರನ್ನು ಏನಂತ ಕರಿತೀವಿ? ಟೆಟನಿ ಅಂತ ಕರಿತೀವಿ. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಆರ್ಥ್ರೈಟಿಸ್. ಸೊ ಆರ್ಥ್ರೈಟಿಸಲ್ಲಿ ಏನಾಗುತ್ತೆ ಅಂತಂದರೆ ಇನ್ಫ್ಲಮೇಷನ್ ಆಫ್ ಜಾಯಿಂಟ್ಸ್. ಓಕೆ, ಸೊ ಜಾಯಿಂಟ್ಗಳಲ್ಲಿ
ಏನಾಗುತ್ತೆ ಅಂತಂದರೆ ಅಂದರೆ ಕೀಲುಗಳೇನಿರ್ತಾವಲ್ವ, ಸೊ ಅಲ್ಲಿ ಮೂಳೆಗಳ ಸಂದುಗಳೇನಿರುತ್ತೆ ಅಲ್ಲೆಲ್ಲ ಏನಾಗ್ಬಿಡುತ್ತೆ ಅಂತಂದರೆ ಇನ್ಫ್ಲಮೇಷನ್ ಆಗಿಬಿಡುತ್ತೆ, ಬಾವು ಬಂದುಬಿಡುತ್ತೆ. ಓಕೆ, ಸೊ ಯೂಶ್ವಲಿ ಈ ರೀತಿಯಾಗಿ ನಾವು ವಯಸ್ಸಾದವರಲ್ಲಿ ನೋಡ್ತಾ ಇರ್ತೀವಿ. ಆರ್ಥರೈಟಿಸ್, ಮಂಡಿ ನೋವು ಅಂತ ಹೇಳ್ತಿರ್ತಾರೆ, ಮೆಟ್ಲು ಹತ್ತೋಕ್ಕೆಲ್ಲ ಆಗಲ್ಲ ಅಂತೇಳಿ. ಓಕೆ, ಸೊ ದಟ್ ಈಸ್ ಆರ್ಥರೈಟಿಸ್. ನೆಕ್ಸ್ಟ್ 5th ಒನ್ ಈಸ್ ಆಸ್ಟಿಯೋಪೋರೋಸಿಸ್. ಸೊ ಆಸ್ಟಿಯೋಪೋರೋಸಿಸ್ ಅನ್ನುವಂಥದ್ದು, ಸೊ ಆ್ಯಸ್ ಐ ಟೋಲ್ಡ್ ಯು, ನಾನು ಏಜ್ ಆದವರಲ್ಲಿ ಕಾಣ್ತೀವಿ ಅಂತ ಹೇಳಿದ್ನಲ್ಲ, ಆ ತರಹ ಇಟ್ಸ್ ಅ ಏಜ್ ರಿಲೇಟೆಡ್ ಡಿಸಾರ್ಡರ್. ಓಕೆ, ಸೊ ಇಟ್ಸ್ ಅ ಏಜ್ ರಿಲೇಟೆಡ್ ಡಿಸಾರ್ಡರ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ಏಜ್ ಆಗ್ತಾ ಅವರ ಬೋನ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ, ಅಂತಂದರೆ ಬೋನ್ಸ್ಗಳು ಕರಗ್ತಾ ಹೋಗುತ್ತೆ. ಹಾಗಾಗಿ ಅವರಲ್ಲಿ ಬೇಗ ಫ್ರ್ಯಾಕ್ಚರ್ ಆಗ್ಬೋದು. ಅವ್ರು ಸ್ವಲ್ಪ ಬಿದ್ದುಬಿಟ್ರು ಕೂಡ ಏನಾಗ್ಬಿಡುತ್ತೆ, ಅವ್ರಿಗೆ ಸೊಂಟ ಮುರಿದು ಹೋಗೋದಾಗಿರ್ಬೋದು, ಕೈ ಮುರಿದು ಹೋಗೋದಾಗಿರ್ಬೋದು, ಈ ತರಹ ಆಗ್ತಿರುತ್ತೆ. ಓಕೆ, ಸೊ ಯಾಕೆ ಇದು ಅಂತಂದರೆ ಬಿಕಾಸ್ ಆಫ್ ಡಿಕ್ರೀಸ್ಡ್ ಲೆವೆಲ್ಸ್ ಆಫ್ ಈಸ್ಟ್ರೋಜನ್ ಅವರಲ್ಲಿ ಕಡಿಮೆ ಆಗ್ತಾ ಇರೋದ್ರಿಂದ ಅವರಲ್ಲಿ ಈ ರೀತಿಯಾಗಿ ಆಸ್ಟಿಯೋಪೋರೋಸಿಸ್ ಆಗುತ್ತೆ. ನೆಕ್ಸ್ಟ್ 6th ಒನ್ ಈಸ್ ಗೌಟ್. ಓಕೆ, ಸೊ ಗೌಟಲ್ಲಿ ಏನಾಗುತ್ತೆ ಅಂದರೆ ಅಗೇನ್ ಇಟ್ಸ್ ಅ ಇನ್ಫ್ಲಮೇಷನ್ ಆಫ್ ಜಾಯಿಂಟ್ಸ್. ಇದರಲ್ಲೂ ಕೂಡ ಜಾಯಿಂಟ್ಸ್ಗಳಲ್ಲಿ ಸ್ವೆಲ್ಲಿಂಗ್ ಬರುತ್ತೆ, ಬಾವು ಬರುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಅಕ್ಯುಮುಲೇಷನ್ ಆಫ್ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್. ನೋಡಿ, ಈ ಡಿಸಾರ್ಡರ್ಸ್ಗಳೇನಿದಾವಲ್ವ, ಸೊ ನೀವು ಈ ಚಾಪ್ಟ್ರಲ್ಲಿ ಏನು ಓದ್ಕೊಂಡಿಲ್ಲ ಅಂತಂದ್ರೂ ಡಿಸಾರ್ಡರ್ಸನ್ನು ಮಾತ್ರ ನೀವು ಬಿಡೋಕ್ಕೆ ಹೋಗಬೇಡಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಡಿಸಾರ್ಡರ್ಸ್ಗಳು, ನೀಟಾಗಿ ಓದ್ಕೊಂಡು ನೆನ್ಪಿಟ್ಕೊಳ್ಳಿ, ಆಯಿತಾ. ಸೊ ಗೌಟ್ ಇದರಲ್ಲೂ ಕೂಡ ಇನ್ಫ್ಲಮೇಷನ್ ಆಗುತ್ತೆ. ಯಾಕೆಂದರೆ ಯೂರಿಕ್ ಆ್ಯಸಿಡ್ನ ಕ್ರಿಸ್ಟಲ್ಗಳು ಆ ಜಾಯಿಂಟ್ಸಲ್ಲಿ ಹೋಗಿ, ಸಂದುಗಳು ಕಾಲಾಗಿರ್ಬೋದು, ಕೈನ ಜಾಯಿಂಟ್ಸ್ ಆಗಿರ್ಬೋದು, ಅಲ್ಲಿ ಹೋಗಿ ಯೂರಿಕ್ ಆ್ಯಸಿಡ್ನ ಕ್ರಿಸ್ಟಲ್ಗಳು ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ, ಸ್ಟೋರ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಸೊ ದಟ್ ಈಸ್ ಗೌಟ್. ಓಕೆ, ಸೊ ಗೊತ್ತಾಯ್ತಲ್ವಾ. ಮಿಸ್ಥೇನಿಯಾ ಗ್ರೇವಿಸ್ ಅಂದರೆ ಆಟೋ ಇಮ್ಯೂನ್ ಡಿಸಾರ್ಡರು. ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತಂದರೆ ಪ್ರೋಗ್ರೆಸಿವ್ ಡಿಜನರೇಷನ್ ಆಫ್ ಸ್ಕೆಲೆಟಲ್ ಮಸಲ್, ಇದೊಂದು ಜೆನೆಟಿಕ್ ಡಿಸಾರ್ಡರ್. ಟೆಟನಿ ಅಂತಂದರೆ ಕ್ಯಾಲ್ಶಿಯಂ ಕಡಿಮೆ ಇರೋದ್ರಿಂದ ವೈಲ್ಡ್ ಕಾಂಟ್ರಾಕ್ಷನ್, ರ್ಯಾಪಿಡ್ ಸ್ಪಾಸ್ಮ್ ಆಗುತ್ತೆ ಮಸಲ್ಸಲ್ಲಿ. ನೆಕ್ಸ್ಟ್ ಆರ್ಥರೈಟಿಸ್ ಅಂತಂದರೆ ಜಾಯಿಂಟ್ಸ್ಗಳ ಇನ್ಫ್ಲಮೇಷನ್. ಆಸ್ಟಿಯೋಪೋರೋಸಿಸ್ ಅಂತಂದರೆ ಏಜ್ ಆಗ್ತಾ ಈಸ್ಟ್ರೋಜನ್ ಕಡಿಮೆ ಆಗಿ ಅವರ ಬೋನ್ ಮಾಸ್ ಕಡಿಮೆ ಆಗೋದು. ನೆಕ್ಸ್ಟ್ ಗೌಟ್ ಅಂತಂದರೆ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಗಳು ಅಕ್ಯುಮುಲೇಟ್ ಆಗಿಬಿಟ್ಟು ಅಲ್ಲಿ ಜಾಯಿಂಟ್ಸ್ಗಳು ಇನ್ಫ್ಲಮೇಟ್ ಆಗುವಂಥದ್ದು. ಇದಿಷ್ಟು ಏನಾಗಿತ್ತು ಅಂತಂದರೆ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟ್ರಲ್ಲಿ ಬರುವಂಥ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಐ ಹೋಪ್ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ಅಂದ್ಕೊಳ್ತೀನಿ. ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ನಿಮಗೆ ನೀಟ್ ಎಕ್ಸಾಮ್ಗೆ. ಓಕೆ, ಸೊ ಫಾರ್ ನೀಟ್ ಇಟ್ಸ್ ಹೈಲಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಸೊ ಎಲ್ಲ ನೀಟಾಗಿ ಇನ್ನೊಂದು ಸರ್ತಿ NCERTನ ಓದ್ಕೊಂಡ್ಬಿಟ್ಟು ಸಪ್ರೇಟಾಗಿ ನೋಟ್ಸ್ ಮಾಡಿಕೊಂಡು ರಿವೈಸ್ ಮಾಡ್ಕೊಳ್ಳಿ. ಓಕೆ, ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್.